BJP ಬಂದರೆ ಒಳ್ಳೆಯದು. ಅದು ಕೆಲಸಗಳು ಮಾಡ್ತಾವ್ರೆ ಚೆನ್ನಾಗಿ, ಹಿಂದೂ ಧರ್ಮನ ಕಾಪಾಡ್ಕೊಂಬರ್ತಾವ್ರೆ, ಅದು ಬಂದ್ರೇ ಒಳ್ಳೆಯದು. ನಮಗೆ ಗೊತ್ತಿರೋಂಗೆ ಕೊರೋನಾ ಟೈಮಲ್ಲಿ ಎಲ್ಲರಿಗೂ ವ್ಯಾಕ್ಸಿನೇಷನ್ ಕೊಟ್ಟವ್ರೆ. ಈ ಸರ್ಕಾರ ಇದ್ದಿದ್ರೆ ಆಗ್ತಾನೆ ಇರ್ತಿರ್ಲಿಲ್ಲ. ಅದು ಅವ್ರು ಆಗಿರೋದಕ್ಕೆ ಬಂದಿರೋದು. ಅದಕ್ಕೋಸ್ಕರ ಅವ್ರನ್ನೇ ನಾವು ಆಯ್ಕೆ ಮಾಡ್ತೀವಿ. ಇಲ್ಲ, ಆಗಿಲ್ಲ ಅದು ಪ್ರತಾಪ್ ಸಿಂಹ ಅವರು ಮಾಡಿದಾರಲ್ಲ ಸರ್. 4 ವೇ ಕಾರಿಡಾರ್ ರೋಡ್ ಮಾಡವ್ರೆ. ಜನಗಳಿಗೆ ಅರ್ಥ ಆಯ್ತಲ್ಲ, ಅದು ಜನಗಳಿಗೆ ಅರ್ಥ ಆಯ್ತಲ್ಲ. ಆ ರೋಡ್ ಎಷ್ಟು ಈಗ ಉಪಯೋಗ ಆಯ್ತೈತೆ ಅಂತ ನಮ್ಗೆ ಗಾಡಿ ಓಡಿಸೋರು ಗೊತ್ತದು. ಟೋಲ್ ಕಟ್ಟಿದ್ರು ನಮ್ಗೆ ಅನುಕೂಲ ಐತೆ ಸರ್. ಅದು ರೋಡ್ ಚೆನ್ನಾಗೈತೆ. ರೋಡ್ ಮಾಡ್ತಾ ಇದಾರಲ್ಲ ಸರ್ ಅವರು ಕೆಲಸಗಳನ್ನೆಲ್ಲೂ ಮಾಡ್ತಾ ಇಲ್ವಾ? ನಮ್ಗೆ ಅದೆಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ಕೆಲಸ ಚೆನ್ನಾಗಿ ಆಗೈತೆ ಅವ್ರ ಕಡೆಯಿಂದ, BJP ಕಡೆಯಿಂದ. ಸಂಸದರು ಅವರು ನಮ್ಗೆ ಓಕೆ. ಅವರು ನೋಡೋದ ಸರ್, ಏನೋ ಅವ್ರ ಮೇಲೆ ಭಾಳ ಬ್ಯಾಡ್ ನೇಮ್ಗಳು ಬರ್ತಾ ಇದೆ. ಏನು ಮಾಡ್ತಾರೆ ನೋಡಬೇಕು. ನಾವೆಲ್ಲ BJPಗೆ ಹಾಕೋ. ನಮ್ಗೆ ಇಷ್ಟ ಸರ್, ನರೇಂದ್ರ ಮೋದಿ ಅವ್ರ ಕಂಡ್ರೆ ತುಂಬ ಇಷ್ಟ. ಸಾಮಾನ್ಯ ಜನರಿಗೆ ಅಂದರೆ ಅವರು ನಮಗೆ ಮೇಯ್ನ್ ಕೊರೋನಾನೇ ಸರ್. ಕೊರೋನಾದಲ್ಲಿ ಅವ್ರು ಹೆಲ್ಪ್ ಮಾಡಿರೋದೇ ಮೇಯ್ನ್ ಸರ್. ನಮ್ಗೆ ಕಣ್ಣು ಅವ್ರಿಗೂ ವ್ಯಾಕ್ಸಿನೇಷನ್ನೇ ಎಲ್ಲರಿಗೂ ಪೂರೈಸಿರೋದೇ ಹೆಲ್ಪ್ ಮಾಡಿರೋದು ಸರ್. ಅವರು ಬೇರೆಯವರೆಲ್ಲ ಮಾಡೋಕೆ ಆಗ್ತಿರ್ಲಿಲ್ಲ, ಅವ್ರು ಇರೋದಕ್ಕೆ ಆಗಿರೋದು. ಅದಂತೂ ಪಕ್ಕ. ಎಲ್ಲ ಸುಳ್ಳು. ನಾವು ತಗೊಂಡಿಲ್ವಾ? ನಾವು 2 ಡೋಸು ತಗೊಂಡಿದ್ವಿ. ಬೂಸ್ಟರ್ ಡೋಸ್ ಅಂತ ತಗೋಬೇಕಾಯ್ತು, ತಗೊಂಡಿಲ್ಲ. 2 ಡೋಸು ತಗೊಂಡು ಚೆನ್ನಾಗೇ ಇದೀವಿ. ಗುಂಡ್ಕಲ್ ಥರನೇ ಇದೀವಿ. ಗೊತ್ತು ಸರ್ ಅದು. ಅದ್ರ ಬಗ್ಗೆ ಅದು ತಪ್ಪು ಕೊಟ್ಟವ್ರೆ, ಅದನ್ನ ಸ್ಟ್ರೈಕ್ ಮಾಡ್ತಾವ್ರೆಲ್ಲ ಹೈವೇಗಳಲ್ಲಿ. ನೋಡೋದು ಅದ್ರ ಬಗ್ಗೆ. ಇನ್ನಿಲ್ಲೇ ಮಾಡಿದ್ರೆ ನಾವು ಹೋಗಿ ಮಾಡ್ತೀವಿ. ಸರಿ ಇಲ್ಲ, ಅದು ಅನ್ಎಕ್ಸ್ಪೆಕ್ಟೆಡ್ ಮಾಡ್ತಾರೆ. ಅದನ್ನ ಇವ್ರಿಗೂ ಡ್ರೈವರ್ಗಳು ಕಟ್ಕೊಡ್ಬೇಕು ಅಂತಂದ್ರೆ ಅದು ತುಂಬ ಆಗದೇ ಇರೋ ಕೆಲಸ ಅದು. ಅದ್ರ ಬಗ್ಗೆ ಏನು ನೋಡೋದ. ಎಲ್ಲ ನಮ್ಮ ಸಂಘ ಸಂಘಟನೆಗಳಿದೆ ಡ್ರೈವರ್ದು. ಅವರೇ ಕರೆದ್ರೆ ಹೋಗಿ ನಿಂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ಕೊಂಡು ಬಂತು. ಬಂತು ಸರ್.